Hi, good evening, dear students. Thank you, sir. Okay, okay, we'll start the class now. So, in previous class, we are going to solve the first exercise of the chapter. Okay, we will move to the next. Off your speaker. Okay, we'll move to the next question. A plane is flying at the height of 5000 meter above the sea level. ಸೊ ಸಿ ಲೆವೆಲ್ ಅಂದ್ರೆ ಸಮುದ್ರ ಮಟ್ಟಕ್ಕಿಂತ ಅಂತ ಅರ್ಥ. ಸೊ ಸಮುದ್ರ ಮಟ್ಟ ಇಲ್ಲ ಆಯ್ತಂದ್ರೆ ಇಲ್ಲಿಂದ ಮೇಲ್ಗಡೆ. ಸೊ ಅಬೌವ್ ದಿ ಸಿ ಲೆವೆಲ್ ಅಂದ್ರೆ ಸಿ ಲೆವೆಲ್ ಈಸ್ ಕನ್ಸಿಡರ್ಡ್ ಆಸ್ ಝೀರೋ, ಅಂದ್ರೆ ಸಮುದ್ರದ ಮಟ್ಟವನ್ನ ನಾವು ಝೀರೋ ಅಂತ ಪರಿಗಣಿಸ್ತೀವಿ. ಸಮುದ್ರದ ಮಟ್ಟವನ್ನ ಝೀರೋ ಅಂತ ಪರಿಗಣಿಸಿದ್ರೆ ಸಮುದ್ರ ಮಟ್ಟದಿಂದ ಮೇಲೆ ಹೋದಂಗೆಲ್ಲ ಅದು ಅಬೌವ್ ದಿ ಸಿ ಲೆವೆಲ್ ಆಗುತ್ತೆ. ಸಮುದ್ರ ಮಟ್ಟದಿಂದ ಕೆಳಗಡೆ ಬಂದ್ರೆ ಅದು ಸಮುದ್ರದ ಒಳಗಡೆ ಅಂತ ಆಗುತ್ತೆ. ಹೈಟ್. ಓಕೆ, at a particular point it is exactly above a submarine floating 1200 meter below the sea level. ಸಬ್ಮರೈನ್ ಅಂತಂದ್ರೆ ನೀರಿನ ಒಳಗಡೆ ಈಜುವಂತಹವು ಅಥವಾ ನೀರಿನ ಒಳಗಡೆ ನಡೆದಾಡುವಂತವುಗಳನ್ನ ನಾವು ಏನಂತ ಕರಿತೀವಿ? ಸಬ್ಮರೈನ್ ಅಂತ ಕರಿತೀವಿ. ಸಬ್ಮರೈನ್. ಓಕೆ, ಸಬ್ಮರೈನ್ ಫ್ಲೋಟಿಂಗ್ 1200 ಮೀಟರ್ ಬಿಲೋ ದಿ ಸಿ ಲೆವೆಲ್ ಅಂದ್ರೆ ಸಮುದ್ರ ಮಟ್ಟದಿಂದ ಎಷ್ಟು ಆಳದೊಳಗಡೆ ಅಂತಂದ್ರೆ 1200 ಮೀಟರ್ ಆಳದಲ್ಲಿ ಏನಾಗ್ತಾ ಇದೆ? ಸಬ್ಮರೈನ್ ಬೋಟ್ ಈಸ್ ಫ್ಲೋಟಿಂಗ್ ಅಂದ್ರೆ ಅದು ಹೋಗ್ತಾ ಇದೆ ಬಿಲೋ ದಿ ಸಿ ಲೆವೆಲ್. ವಾಟ್ ಈಸ್ ದಿ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂದ್ರೆ ಈ ಯಾವುದು ಏರೋಪ್ಲೇನ್ಗೂ ಮತ್ತು ಆ ಸಬ್ಮರೈನ್ಗೂ ಇರ್ತಕ್ಕಂತಹ ಡಿಸ್ಟೆನ್ಸ್ ಏನು, ವರ್ಟಿಕಲ್ ಡಿಸ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ height of a place below the sea level is 5000 meter. Floating a submarine below the sea level is 1200. Okay, so this be considered as minus, because above the sea level there is a oxygen considered as plus. Below the sea level is considered as a minus. So minus of minus becomes what? Plus. So from here to here the distance is 5000 plus 1200 is 6200. The vertical distance between the plane and the submarine, that is 5000 plus 1200 is 6200 meter. Thus the vertical distance between the ಪ್ಲೇನ್ ಅಂಡ್ ದಿ ಸಬ್ಮರೈನ್ ಈಸ್ 6200. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಂತ ಕೇಳಿದ್ದಾರೆ. ಸೊ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಾಗುತ್ತೆ? 6200 ಮೀಟರ್ ಆಗುತ್ತೆ. ಓಕೆ, ವಿದ್ಯಾರ್ಥಿಗಳಿಗೆ ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಬಹುದಾಗಿದೆ. ಓಕೆ, ಈಗ ಮುಂದಿನ ಕ್ವಶನ್ಗೆ ಹೋಗೋಣ. So fifth question, Mohan deposits rupees 2000 in his bank account. ಏನ್ ಮಾಡ್ತಾನೆ ಮೋಹನ್ ಅನ್ನೋನು 2000 ತನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರಿಸ್ತಾನೆ. ಡೆಪಾಸಿಟ್ ಅಂದ್ರೆ ಇಡೋದು. ಓಕೆ, ಡೆಪಾಸಿಟ್ ಇರಿಸೋದು. ಸೊ ಮೋಹನ್ ಡೆಪಾಸಿಟ್ಸ್ rupees 2000 in his bank account and withdraws. ವಿತ್ಡ್ರಾ ಅಂದ್ರೆ ತೆಗೆದುಕೊಳ್ಳುವಂತದ್ದು. So that is 1642 rupees he withdraws from his account. Okay, the next day
if a withdraw of amount from the account is represented by the negative integer. ನೋಡ್ರಿ, ನಾವು ವಿತ್ಡ್ರಾ ಮಾಡ್ಕೊಳ್ಳುವಂತ ಅಮೌಂಟ್ ನ ನೆಗೆಟಿವ್ ಅಲ್ಲಿ ತೋರಿಸ್ತೀವಿ. ಯಾಕಂದ್ರೆ ಅದು ಅಕೌಂಟ್ ಅಲ್ಲಿ ಇರಲ್ಲ, ಅಷ್ಟ ಅಮೌಂಟ್ ಏನಾಗ್ಬಿಡುತ್ತೆ, ತೆಗೆದುಕೊಂಡ್ ಬಿಟ್ಟಿರ್ತೀವಿ. ಅಂದ್ರೆ ಇರ್ತಕ್ಕಂತ ಅಮೌಂಟ್ ಅಲ್ಲಿ ನಾವು ಅದನ್ನ ಏನ್ ಮಾಡ್ಬೇಕಾಗುತ್ತೆ, ನೆಗೆಟಿವ್ ಅಂತ ತೋರಿಸ್ಬೇಕು. ದೆನ್ ಹೌ ವಿಲ್ ಯು ರಿಪ್ರೆಸೆಂಟ್ ದಿ ಅಮೌಂಟ್ ಡೆಪಾಸಿಟೆಡ್? ಹಾಗಾದ್ರೆ ವಿತ್ಡ್ರಾ ಮಾಡಿರ್ತಕ್ಕಂತ ಅಮೌಂಟ್ ನ ನಾವು ನೆಗೆಟಿವ್ ಅಲ್ಲಿ ತೋರಿಸಿದ್ರೆ ಡೆಪಾಸಿಟೆಡ್ ಅಮೌಂಟ್ ನ ಯಾವ್ದ್ರಿಂದ ತೋರಿಸ್ತೀವಿ ನಾವು? ಪಾಸಿಟಿವ್ ಇಂಟೀಜರ್ ಮೂಲಕ ಸೂಚಿಸ್ತೀವಿ. ರೈಟ್? ಫೈಂಡ್ ದಿ ಬ್ಯಾಲೆನ್ಸ್ ಇನ್ ಮೋಹನ್ಸ್ ಅಕೌಂಟ್ ಆಫ್ಟರ್ ದಿ ವಿತ್ಡ್ರಾವಲ್ಸ್. ಫೈಂಡ್ ದಿ ಬ್ಯಾಲೆನ್ಸ್ ಇನ್ ಮೋಹನ್ಸ್ ಅಕೌಂಟ್ ಆಫ್ಟರ್ ದಿ ವಿತ್ಡ್ರಾವಲ್. ಅಂದ್ರೆ 1642 ರೂಪಾಯಿನ ವಿತ್ಡ್ರಾವಲ್ ಮಾಡ್ಕೊಂಡ ನಂತರ ಅವನ ಅಕೌಂಟ್ ಅಲ್ಲಿ ಉಳಿತಕ್ಕಂತಹ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಅಂತಂದ್ರೆ, ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ 1642 in 2000 rupees. We will get the difference amount. See, deposit amount is 2000 and withdrawal amount is 1642. So balance na ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, 2000 ಅಲ್ಲಿ 1642 ನ ಕಳಿಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ 2000 minus 1642 is equal to 358. ಸೊ ಇದು ಯಾವ ಸೈನ್ ಅಲ್ಲಿ ಸೂಚಿಸ್ಬೇಕು ನಾವು? ಪಾಸಿಟಿವ್ ಸೈನ್ ಅಲ್ಲಿ. ಬಿಕಾಸ್ ದೊಡ್ಡ ಸಂಖ್ಯೆ ಏನಿದೆ, ಪಾಸಿಟಿವ್ ಇದೆ 2000, ಚಿಕ್ಕ ಸಂಖ್ಯೆ ಮೈನಸ್ ಇದೆ. ಸೊ ದೊಡ್ಡದರಲ್ಲಿ ಚಿಕ್ಕದನ್ನ ಕಳೆದಂತ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಇಡಬೇಕು. ಸೊ ಪ್ಲಸ್ 358 ಪ್ಲಸ್ ಮೀನ್ಸ್ ದಟ್ ಈಸ್ ದಿ ಡೆಪಾಸಿಟೆಡ್ ಅಮೌಂಟ್. ಸೊ ಕೊನೆಗೆ ಎಷ್ಟು ಉಳಿತದ ಡೆಪಾಸಿಟೆಡ್ ಅಮೌಂಟ್? 358 rupees in his account. Is ಅಂದ್ರೆ ಇಲ್ಲಿ ಮೋಹನ್. ಓಕೆ, thus the balance in Mohan's account after withdrawal is rupee 358. Okay, ಸರಿನಾ? ಎಸ್. ಹಾಗಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. We'll move to next question. Yes. Question number: Rita goes 20 kilometer towards east from a point A to the point B. ಏನ್ ಮಾಡ್ತಾ ಇದ್ದಾಳೆ ರೀಟಾ? ಫ್ರಮ್ ಎ ಪಾಯಿಂಟ್ ಇಂದ ಏನ್ ಮಾಡ್ತಾ ಇದ್ದಾಳೆ? ಈಸ್ಟ್. ಇಲ್ಲಿದೆ ನೋಡ್ರಿ, ವೆಸ್ಟ್ ಈಸ್ಟ್ ಎರಡು ಡೈರೆಕ್ಷನ್ ಅನ್ನ ತೋರಿಸಿದ್ದಾರೆ. ಫ್ರಮ್ ಪಾಯಿಂಟ್ ಎ ಟು ಸಿ ಮೂವಿಂಗ್ ಟುವರ್ಡ್ಸ್ ಬಿ. ಎ ಇಂದ ಬಿ ಗೆ ಮೂವ್ ಆಗಿದ್ದಾಳೆ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್. ಓಕೆ, ಸಿ ಮೂವ್ಸ್ 30 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಅಲಾಂಗ್ ದಿ ಸೇಮ್ ರೋಡ್. ಸೊ ಇಲ್ಲಿಂದ ಇಲ್ಲಿಗೆ ಬಂದ್ಲು. ಬಿ ಇಂದ ಎಷ್ಟು ಮತ್ತೆ ಅಗೇನ್ from B, she move 30 kilometer towards west along the same direction. ಇಲ್ಲಿಂದ ಎಷ್ಟು ಕಿಲೋಮೀಟರು? ಅಗೇನ್ 30 ಕಿಲೋಮೀಟರ್ ಮೂವ್ ಬ್ಯಾಕ್, ಅಂದ್ರೆ ಒಳ್ಳಿ ರಿಟರ್ನ್ ಆಗ್ತಾಳೆ. ಡಿಸ್ಟೆನ್ಸ್ ಟುವರ್ಡ್ಸ್ ಈಸ್ಟ್ ಈಸ್ ರಿಪ್ರೆಸೆಂಟೆಡ್ ಬೈ ಪಾಸಿಟಿವ್ ಇಂಟೀಜರ್. ದೆನ್ how will you represent the distance traveled together towards west? ಅಂದ್ರೆ ಇಲ್ಲಿಂದ ಅವಳು ವೆಸ್ಟ್ ಡೈರೆಕ್ಷನ್ ಅಲ್ಲಿ ಎಷ್ಟು ಟ್ರಾವೆಲ್ ಮಾಡಿದ್ಲು? ವೆಸ್ಟ್ ಡೈರೆಕ್ಷನ್ ಗೆ ಅಂದಾಗ ಮೊದಲು ಎ ಇಂದ ಬಿ ಗೆ ಟ್ರಾವೆಲ್ ಮಾಡ್ತಾಳೆ, ಬಿ ಇಂದ ಮತ್ತೆ ರಿಟರ್ನ್ ಸಿ ಗೆ ಟ್ರಾವೆಲ್ ಮಾಡ್ತಾಳೆ 30 ಕಿಲೋಮೀಟರ್. ಮೊದಲು ಟ್ರಾವೆಲ್ ಮಾಡಿರ್ತಕ್ಕಂಥ ಡಿಸ್ಟೆನ್ಸ್ 20 ಇತ್ತು ಟುವರ್ಡ್ಸ್ ಈಸ್ಟ್, ಅಂಡ್ ಫ್ರಮ್ ಈಸ್ಟ್ ಟು ಅಗೇನ್ ಟುವರ್ಡ್ಸ್ ವೆಸ್ಟ್ ಅಂತಂದಾಗ 20 minus 30, so that is minus 10 kilometer towards the west direction she is moved. Okay, according to the number line, Rita moves towards east is represented by a positive integer, but she moves in opposite direction means Rita moves west is represented by negative integer. ಮೊದಲಿಗೆ ಅವಳು ಏನ್ ಮಾಡ್ತಾ ಇದ್ಲು?
ಎ ಇಂದ ಈಸ್ಟ್ ಗೆ ಮೂವ್ ಆದಾಗ ಎಷ್ಟು ಕಿಲೋಮೀಟರ್ ಮೂವ್ ಆಗಿದ್ದಾಳೆ? 20 ಕಿಲೋಮೀಟರ್ ಮೂವ್ ಆಗಿದ್ದಾಳೆ. ಫ್ರಮ್ ಎ ಟು ಬಿ ಸಿ ಮೂವ್ಸ್ 20 ಕಿಲೋಮೀಟರ್. ಸೊ ದಟ್ ಈಸ್ ಪಾಸಿಟಿವ್ ಇಂಟೀಜರ್ ಮೊದಲಿಗೆ. ಓಕೆ, ಸೊ ಎಲ್ಲಿ ಇರ್ಲಿಲ್ಲ, ಡೈರೆಕ್ಟ್ ಆಗಿ ಆ ಕಡೆ ಮೂವ್ ಆದ್ಲು. ಸೊ ಅಲ್ಲಿಂದ ಒಳ್ಳೆ ಅಪೋಸಿಟ್ ಡೈರೆಕ್ಷನ್ಗೆ ಅಂದ್ರೆ ಸೈನ್ ಕೂಡ ಅಪೋಸಿಟ್ ಆಗುತ್ತೆ, ಅಂದ್ರೆ ರಿಟರ್ನ್ ಬರ್ಬೇಕಲ್ಲ, ಮತ್ತೆ ಒಳ್ಳೆ ಮೈನಸ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಸೈನ್ ಆಸ್ ಅ ನೆಗೆಟಿವ್ ಸೈನ್. ಓಕೆನಾ, ಅದನ್ನೇ ಹೇಳ್ತಾನೆ ಅವನು. ಬಟ್ ಸಿ ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಮೀನ್ಸ್ ರೀಟಾ ಮೂವ್ಸ್ ವೆಸ್ಟ್ ಈಸ್ ರಿಪ್ರೆಸೆಂಟೆಡ್ ಬೈ ನೆಗೆಟಿವ್ ಇಂಟೀಜರ್. ಸೊ ಫಸ್ಟ್ ಗೆ ಎ ಇಂದ ಬಿ ಗೆ ಮೂವ್ ಆದಾಗ ಅದು ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ, ಪ್ಲಸ್ 20 ಕಿಲೋಮೀಟರ್ ತಗೋತೀವಿ. ಡಿಸ್ಟೆನ್ಸ್ ಫ್ರಮ್ ಬಿ ಟು ಸಿ ಅಂದ್ರೆ ಒಳ್ಳೆ ರಿಟರ್ನ್ ಬರ್ತಾ ಇದ್ದಾಳೆ. ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದಾಳೆ. ಅಪೋಸಿಟ್ ಡೈರೆಕ್ಷನ್ ಅಂದ ಕೂಡಲೇ 30 ಕಿಲೋಮೀಟರ್ ನ -30 ಅಂತ ಬಳಸ್ತೀವಿ. ಸೊ ಡಿಸ್ಟೆನ್ಸ್ ಫ್ರಮ್ ಎ ಟು ಸಿ ಈಸ್ 20 - 30. ಸೊ ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳಿತೀರಿ. 30 20 ಅಂದ್ರೆ 10 ಉಳಿತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್, ದಟ್ ಈಸ್ minus sign. So -10 kilometer. Thus Rita is at final position from A to C is -10 kilometer. ಪೊಸಿಷನ್ ಎ ಅಲ್ಲಿ ಇದ್ಲು. ಎ ಇಂದ ಇವಾಗ ಏನಾಗಿದ್ದಾಳೆ? -10 ಕಿಲೋಮೀಟರ್ ದೂರದಲ್ಲಿ ಇದ್ದಾಳೆ. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಪ್ಲೀಸ್ respond with your voice. Yes, sir. Yes, sir. ಓಕೆ, ಸರಿ, ಮುಂದೆ ಹೋಗೋಣ. ಹಾಗಾದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. ರೈಟ್, ಸಿ ಹಿಯರ್, in a magic square each row, column and diagonal have the same sum. Check which of the following is a magic square. ನೋಡ್ರಿ, ಮ್ಯಾಜಿಕ್ ಸ್ಕ್ವೇರ್ ಅಂತಂದ್ರೆ ಏನ್ ಹೇಳ್ತದೆ? in a magic square each row, column and diagonal have the same sum. in a magic square each row ಅಂದ್ರೆ ಅಡ್ಡ ಸಾಲು ಅಂತ ಕರಿತೀವಿ. ರೋ ಮೀನ್ಸ್ ವಾಟ್? ಅಡ್ಡ ಸಾಲು. ಕಾಲಮ್ ಮೀನ್ಸ್ ಕಂಬ ಸಾಲು. ಓಕೆ, ಸೊ ದಿಸ್ ಇಸ್ ಕಂಬ ಸಾಲು. ದೆನ್ ಡಯಾಗನಲ್ ಅಂದ್ರೆ ಸೊ ಈ ತರ ಇದು. ಸೊ ಶೃಂಗದಿಂದ ಶೃಂಗಕ್ಕೆ, ಸೊ ಈ ಶೃಂಗದಿಂದ ಈ ಶೃಂಗಕ್ಕೆ ಅದು ಡಯಾಗನಲ್, ಈ ಶೃಂಗದಿಂದ ಈ ಶೃಂಗಕ್ಕೆ ಅದು ಡಯಾಗನಲ್. ಸೊ ಸೇಮ್ ಸಮ್ ಅಂದ್ರೆ ಮೊತ್ತ ಅಂತ ಕರಿತೀವಿ. ಅಂದ್ರೆ ಇದು ಸೇಮ್ ಬರಬೇಕು, ಹಿಂಗೆ ಆನ್ಸರ್ ಸೇಮ್ ಬರಬೇಕು, ಹಿಂಗ ಆನ್ಸರ್ ಸೇಮ್ ಬರಬೇಕು, ಹಿಂಗೂನು ಆನ್ಸರ್ ಸೇಮ್ ಬರಬೇಕು, ಹಿಂಗೂನು ಆನ್ಸರ್ ಸೇಮ್ ಬರಬೇಕು. ಹಿಂಗೆ 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 ಎಲ್ಲಾನು ಸೇಮ್ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಮ್ಯಾಜಿಕ್ ಸ್ಕ್ವೇರ್. ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಜಿಕ್ ಸ್ಕ್ವೇರ್. ಚೆಕ್ ವೆದರ್ ದೀಸ್ ಟು ಆರ್ ಮ್ಯಾಜಿಕ್ ಸ್ಕ್ವೇರ್ ಆರ್ ನಾಟ್. ಸಿ, +5 -5 +0. ಸೊ +5 -5 ಅಂದ್ರೆ ಏನಾಗುತ್ತೆ? 5 ಅಲ್ಲಿ 5 ಸಬ್ಸ್ಟ್ರಾಕ್ಟ್ ಆಗಿ 0 ಆಗುತ್ತೆ. ಸೊ ಇದು ಆನ್ಸರ್ ಕಂಪ್ಲೀಟ್ ಏನ್ ಬಂತು? 0 ಬಂತು. ಇಲ್ಲಿ ಚೆಕ್ ಮಾಡೋಣ ಇವಾಗ. -1 -2 ಎಷ್ಟಾಗುತ್ತೆ? -3 ಆಗುತ್ತೆ. ಹಿಯರ್ ಇಟ್ ಈಸ್ +3. -3 +3 ಅಗೇನ್ ಇಟ್ ಬಿಕಮ್ಸ್ 0. ಮತ್ತೆ ಇಲ್ಲಿ ಚೆಕ್ ಮಾಡೋಣ. -4 +7 ಅಂದ್ರೆ +3 ಉಳಿತು. +3 ಅಂಡ್ ದಿಸ್ -3 ಅಗೇನ್ 0. ಸೊ ಇದು ಕಾಲಮ್ ಟ್ರೈ ಮಾಡಿದ್ವಿ, 0 ಬಂತು. ರೋ ಟ್ರೈ ಮಾಡೋಣ ಇವಾಗ. 5 -1 ಅಂದ್ರೆ 4 ಆಗುತ್ತೆ. -4 0. ಓಕೆ, -5 -2 -7 ಆಯ್ತು, +7 0 ಆಯ್ತು. 0 +3 ಅಂದ್ರೆ 3 ನೇ ಆಗುತ್ತೆ. 3 -3 ಈಸ್ ಅಗೇನ್ 0. ಮತ್ತೆ ಡಯಾಗನಲ್ ಚೆಕ್ ಮಾಡೋಣ ಇವಾಗ. ಈ ಡಯಾಗನಲ್ ಚೆಕ್ ಮಾಡೋಣ. ಸೊ 5 -2 is 5 -2 is 3. 3 -3 is 0. Okay, so first one magic square. First one is a magic square. For the second one, see here, 1 -4 is -3, -3 -6 is -9.
So this column is minus 9. Minus 10 minus 3 is minus 13. Minus 13 plus 4 is again minus 9. ಈ ಕಾಲಮ್ ಕೂಡ 9 ಆಯ್ತು. ಸೊ ಈ ಕಾಲಮ್ ನೋಡೋಣ. 0 minus 2 is minus 2. Minus 2 minus 7 is again minus 9. ಸೊ ಈ ಕಾಲಮ್ minus 9 ಆಯ್ತು. ಇಲ್ಲಿ ನೋಡೋಣ. 1 minus 10 is minus 9. Minus 4 minus 3 is minus 7. Minus 2 is minus 9 again. So 6 plus 4. Minus 6 plus 4 is minus 2. Minus 2 minus 7 is minus 9. So 1 minus 3 is minus 2. Minus 2 plus minus 2 plus minus 7 is minus 9. ಮತ್ತೆ minus 9 ಆಯ್ತು. ಇಲ್ಲಿ minus 6 minus 3 minus 9 plus 0 minus 9. ಇಂಗುನು ಕೂಡ minus 9 ಆಯ್ತು. ಇಲ್ಲಿ ನೋಡಿದ್ರೆ ನೋಡಿ ಇಲ್ಲಿ 5 minus 2 ಏನಾಯ್ತು 3 ಆಯ್ತು. 3 minus 3 0 ಆಯ್ತು. ಬಟ್ ಇಲ್ಲಿ 0 ಆಗ್ಲಿಲ್ಲ. ಸಿ ಹಿಯರ್ 0 minus 2 minus 4 is minus 6 ಆಯ್ತು ಈ diagonal. So compared to this one, first one is not a magic square, but the second one is a magic square. See here, this box is not a magic square because all the sums are not equal. So ಇಲ್ಲಿ ನೋಡ್ರಿ, ಫಸ್ಟ್ ನೇದು ರೋ ತಗೊಂಡಾಗ 0 ಬಂತು, ಸೆಕೆಂಡ್ ರೋ ತಗೊಂಡಾಗ 0 ಬಂತು, ಥರ್ಡ್ ರೋ ತಗೊಂಡಾಗ 0 ಬಂತು, ಕಾಲಮ್ಸ್ ತಗೊಂಡ್ವಿ 0 0 0. ಸೊ ಒಂದು ಡಯಾಗ್ನಲ್ ಏನ್ ಬಂತು ಈ ರೀತಿ ತಗೊಂಡಾಗ, ಈ ಡಯಾಗ್ನಲ್ ಕರೆಕ್ಟ್ ಬಂತು 0. ಸೊ ಈ ಡಯಾಗ್ನಲ್ ತಗೊಂಡಾಗ ಆನ್ಸರ್ ಏನ್ ಬಂತು -6 ಬಂತು. ದಿಸ್ ಬಾಕ್ಸ್ ಈಸ್ ನಾಟ್ ಅ ಮ್ಯಾಜಿಕ್ ಸ್ಕ್ವೇರ್ ಬಿಕಾಸ್ ಆಲ್ ದಿ ಸಮ್ಸ್ ಆರ್ ನಾಟ್ ಈಕ್ವಲ್. ಅಂದ್ರೆ ಎಲ್ಲಾ ಸಮ್ಸು ಈಕ್ವಲ್ ಬರಬೇಕು, ಡಯಾಗ್ನಲ್ಸ್ ಅಲ್ಲೂ ಈಕ್ವಲ್ ಬರಬೇಕು, ರೋನು ಈಕ್ವಲ್ ಬರಬೇಕು, ಕಾಲಮ್ ಈಕ್ವಲ್ ಬರಬೇಕು. ಒಂದ್ ಯಾವ್ದಾದ್ರು ಈಕ್ವಲ್ ಇಲ್ಲ ಅಂದ್ರೆ ದಟ್ ಇಸ್ ನಾಟ್ ಕನ್ಸಿಡರ್ಡ್ ಅ ಮ್ಯಾಜಿಕ್ square. So first box is not a magic square. Okay, according to second magic square, sum is -9. Here also -9. Rows, first row is -9, second row is -9, third row is -9, first column is -9, column is also -9, third column is also -9, diagonal, first diagonal is also -9, second diagonal is also -9. This box is a magic square because all the sums are equal. Because all the sums are equal. All of you understood? Yes, sir. Yes, sir. Yes. Take the screenshot. Take the screenshot. ಈ ಕ್ಲಾಸ್ ಮುಗಿದಾದ ನಂತರ ಯಾರಾದ್ರೂ ಒಬ್ರು ಮಾತ್ರ ನನಗೆ ನನ್ನ ನೇಮ್ ಸೇವ್ ಮಾಡ್ಕೊಂಡಿರೋಂಥವ್ರು ನನಗೇನ್ ಮಾಡ್ಬೇಕು, ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ಒಬ್ರು ಮಾತ್ರ, ಎಲ್ರು ಅಲ್ಲ, ಒಬ್ರು. ಓಕೆ, ಸೊ ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. Okay, next question. Verify a minus of minus a equal to a plus b for the following value of a and b. So ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. a minus of minus ಅಂದ್ರೆ ಪ್ಲಸ್ ಆಗುತ್ತೆ, a plus b for the following value of a and b. ಇದನ್ನ ಎರಡು ಈ ವ್ಯಾಲ್ಯೂಸ್ ಎಲ್ಲಕ್ಕೂ ಕರೆಕ್ಟ್ ಇದೆನಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಅವನು. ಎಸ್, given a is equal to 21 and b is equal to 18. So we have a minus of minus, that is equal to a plus b. Putting the values in LHS is what? A minus of minus b. A minus of minus b is, a is 21, okay, minus of minus b is 18. So minus into minus is plus. So 21 plus 18 is 39. So putting the value in RHS, LHS and RHS means what? Anyone knows? Please tell me.
What is LHS and what is RHS? Anyone? If you know means tell me. ಯಾರಿಗಾದ್ರೂ LHS ಅಂದ್ರೆ ಏನು ಅಥವಾ RHS ಅಂದ್ರೆ ಏನು ಅಂತ ಗೊತ್ತಾ? Don't know? So L stand for left, H stand for hand, S stand for side. ಅಂದ್ರೆ ಎಡಭಾಗ. LHS means left hand side. Okay. RHS means, you only say what is RHS? Right hand side. Very good. Right hand side ಅಂದ್ರೆ ಬಲಭಾಗ. Okay. Putting the values in RHS, that is A plus B, that is 21 plus 19, again it is 39. So LHS is equal to RHS. ಅಂದ್ರೆ ಎಡಭಾಗ ಮತ್ತೆ ಬಲಭಾಗ ಸಮ ಆಯ್ತು. Hence verified. Hence ಅಂದ್ರೆ verified ಅಂತಂದ್ರೆ what it mean by verify? ತಾಳೆ ನೋಡೋದು ಅಂತೀವಲ್ಲ ನಾವು ಕನ್ನಡದಲ್ಲಿ, that is verified. ತಾಳೆ ನೋಡಲಾಗಿದೆ ಅಂತ ಹೇಳ್ತೀವಿ. Hence verified ಅಂದ್ರೆ ತಾಳೆ ನೋಡಲಾಗಿದೆ. ಸರಿನಾ? Yes, sir. Okay. Yes, sir. Take the screenshot of this question. We'll move to next. So idralle second question. So illitella second question. So A is 118, B is 125. So A is 118 and B is 125. A minus of minus B is A plus B. So take LHS separately. A minus of minus B, that is 118 minus of minus 125 is plus 125. 118 plus 125 is 243. If you take RHS, that is A plus B, 118 plus 125 is again 243. Hence verified. So this is same as same for all the questions. So take the screenshot, make the note. Screenshot ತೆಗೆದುಕೊಳ್ಳಿ, notes ಅನ್ನ ಮಾಡಿ ನಂತರದಲ್ಲಿ. Okay, we'll move to next question. Use the sign of greater or less than or equal in the box to make the statement true. ನಿಮ್ಗೆ ಆಲ್ರೆಡಿ ಇದೆ ಏನಂತಿದೆ ನಂಬರ್ ಲೈನ್ ಮೇಲೆ ಹೇಗೆ ಆಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು ಅದನ್ನೆಲ್ಲ ಹೇಳಿದೀನಿ. ಓಕೆನಾ? ಸೊ ಇಲ್ಲಿ ನೋಡಿ -8 ಪ್ಲಸ್ ಆಫ್ -4 ಇದೆ. ಇಲ್ಲಿ ಏನಿದೆ -8 ಮೈನಸ್ ಆಫ್ -4 ಇದೆ. ಹಾಗಾದ್ರೆ ಈ ಮಿಡ್ಲ್ ಅಲ್ಲಿ ಯಾವ ಸೈನ್ ಯೂಸ್ ಮಾಡ್ತೀರಾ ಹೇಳ್ತೀರಾ ಯಾರಾದ್ರೂ? ಇದು ಮೊದಲನೇದ್ದು ದೊಡ್ಡದು ಚಿಹ್ನೆ, ಇದು ಚಿಕ್ಕದು ಚಿಹ್ನೆ, ಇದು ಸಮ ಚಿಹ್ನೆ. ದೊಡ್ಡದು ಚಿಕ್ಕದು ಸಮ. ಯಾವ ಕಡೆ ಬಾಯಿ ತೆಗೆದಿರುತ್ತೋ ಅದು ನಾವು ಯಾವಾಗಲೂ ಕನ್ಸಿಡರ್ ಮಾಡೋದು ಲೆಫ್ಟ್ ಸೈಡ್ ನ. ಲೆಫ್ಟ್ ಸೈಡ್ ಯಾವ ಕಡೆ ಅದು ಬಾಯಿ ತೆಗೆದ ರೀತಿಯಲ್ಲಿ ಇರುತ್ತೆ, ಹಿಂಗೆ ಓಪನ್ ಇರುತ್ತೆ, ಅದನ್ನ ನಾವು ಚಿಹ್ನೆಯನ್ನಾಗಿ ತೆಗೆದುಕೊಳ್ತೀವಿ. ಸೊ ಇದು ಲೆಫ್ಟ್ ಸೈಡ್ ಯಾವ್ದು ಬಾಯಿ ತೆಗೆದಿದೆ? ಇದು. ಓಕೆನಾ? ಸೊ ಇದು ದೊಡ್ಡದು. ಲೆಫ್ಟ್ ಸೈಡ್ ಬಾಯಿ ತೆಗೆದಿಲ್ಲ ಅಂದ್ರೆ ಅದು ಚಿಕ್ಕದು. ಇದು ಸಮ ಚಿಹ್ನೆ. ಸೊ ದೊಡ್ಡದು, ಚಿಕ್ಕದು, ಸಮ. ಸೊ ಇದರಲ್ಲಿ ಲೆಫ್ಟ್ ಕನ್ಸಿಡರ್ ಮಾಡಿಕೊಂಡು ಚಿಹ್ನೆಯನ್ನ ಹೇಳಬೇಕು. ಇವೆರಡರಲ್ಲಿಯೂ ವ್ಯಾಲ್ಯೂ ಲೆಫ್ಟ್ ಸೈಡ್ ದೊಡ್ಡದು ಬಂದ್ರೆ ಈ ಚಿಹ್ನೆ ಯೂಸ್ ಮಾಡಿ, ರೈಟ್ ಸೈಡ್ ದೊಡ್ಡದು ಬಂದ್ರೆ ಈ ಚಿಹ್ನೆ ಯೂಸ್ ಮಾಡಿ, ಎರಡು ಸಮ ಇದ್ರೆ ಈ ಚಿಹ್ನೆ ಯೂಸ್ ಮಾಡಿ. ಯಾವ ಚಿಹ್ನೆ ಯೂಸ್ ಮಾಡ್ಬೇಕು ಇವಾಗ? Right side. Right side. ಅದೇ ರೈಟ್ ಸೈಡ್. ಯಾವ ಚಿಹ್ನೆ ದೊಡ್ಡದು?
ದೊಡ್ಡ ಚಿಹ್ನೆನಾ ಚಿಕ್ಕ ಚಿಹ್ನೆನಾ ದೊಡ್ಡದ ಚಿಕ್ಕದ? ದೊಡ್ಡ ಚಿಹ್ನೆ. ದೊಡ್ಡ ಚಿಹ್ನೆ. ದೊಡ್ಡ ಚಿಹ್ನೆ. ದೊಡ್ಡ ಚಿಹ್ನೆ. ನೋ 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 ಚಿಕ್ಕದು ಯೂಸ್ ಮಾಡ್ಬೇಕು. ಈಗ ಇದೆಯಲ್ಲ ಚಿಕ್ಕದು. ಚಿಕ್ಕದು. ಹಾ ಇದು ಎರಡನೇದು ಇದೆಯಲ್ಲ ಅದನ್ನ ಚಿಕ್ಕದು. ಯಾವ್ದು ಚಿಕ್ಕದು? ಎಡಗಡೆ ಇರೋದು ಚಿಕ್ಕದು ಅಂತ ಹೇಳುತ್ತೆ ಅದು. ಪ್ಲೀಸ್ ಆಫ್ ದಿ ಸ್ಪೀಕರ್. ನೀವು ಆನ್ಸರ್ ಮಾಡೋದಕ್ಕೆ ಮಾತ್ರ ಆನ್ ಮಾಡ್ಕೋಬೇಕು. ಅಗೇನ್ ಪ್ಲೀಸ್ ಆಫ್ ದಿ ಸ್ಪೀಕರ್. ಓಕೆ ರೈಟ್. ಈಗ ನೋಡಿ ಇಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಹೇಗೆ ಮಾಡ್ತೀವಿ ಇದನ್ನೇ ಕ್ವಶನ್ ಅನ್ನ ತಗೋತೀನಿ ನಾನಿಲ್ಲಿ. -8 ಪ್ಲಸ್ ಇಂಟು ಮೈನಸ್ ಈಸ್ -4 ಓಕೆನಾ. ಈ ಸೈಡ್ ಬರ್ತೀವಿ -8 ಆಸ್ ಇಟ್ ಈಸ್, ಮೈನಸ್ ಇಂಟು ಮೈನಸ್ ಈಸ್ +4. ಈಗ ನೋಡ್ರಿ -8 -4 ಅಂದ್ರೆ ಸಜಾತಿಯ ಚಿಹ್ನೆಗಳು ಅಂತೀವಿ ನಾವು. ಅಂದ್ರೆ ಎರಡು ಮೈನಸ್ ಇದಾವೆ. ಸಜಾತಿಯ ಚಿಹ್ನೆಗಳಿದ್ರೆ ಅವುಗಳನ್ನ ಕೂಡಿಸ್ಬೇಕು, ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು. ಅಂದ್ರೆ 8 + 4 ಅಂದ್ರೆ ಎಷ್ಟಾಯ್ತು? 12. ದಟ್ ಈಸ್ 12. ಚಿಹ್ನೆ ಮೈನಸ್ ಇಟ್ಟಿನಿ, ಕೂಡಿಸಿ ಮೈನಸ್ ಚಿಹ್ನೆನೇ ಇಡಬೇಕು. ಇಲ್ಲೇ ನೋಡ್ರಿ ಚಿಹ್ನೆಗಳು ವಿತ್ತೀಯ ಚಿಹ್ನೆಗಳು, ಅಂದ್ರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಇಲ್ಲಿ ಏನ್ ಮಾಡ್ಬೇಕು? ಈಗ ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳಿಬೇಕು. ದೊಡ್ಡದು ಯಾವುದು? 8ರಲ್ಲಿ 4 ಕಳೆದ್ರೆ 4 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ಏನು? ಮೈನಸ್ ಇದೆ, ಅದಕ್ಕೆ -4. ಹಾಗಾದ್ರೆ -12 ದೊಡ್ಡದಾ -4 ದೊಡ್ಡದಾ? -4 ದೊಡ್ಡದು. ಯಾಕೆ ಅನ್ನೋದನ್ನ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಮೊನ್ನೆ ನಾ ನಂಬರ್ ಲೈನ್ ಹೇಳಿದ್ನಲ್ಲ ಅದನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆನಾ? ಕ್ಲಾಸ್ ಕೇಳಿದ್ರೆ ಸೊ ಆಫ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ಸ್ಪೀಕರ್. ಆನ್ಸರ್ ಮಾಡಿದ ಕೂಡಲೇನೆ ಆಫ್ ಮಾಡಿಬಿಡ್ಬೇಕು. ರೈಟ್. ಸೊ -12 ಲೆಸ್ ದೆನ್ -4. ಸೊ ಲೆಸ್ ದೆನ್ ಸಿಂಬಲ್ ನ ನಾವು ಯೂಸ್ ಮಾಡಿದ್ವಿ. ಲೆಸ್ ದೆನ್ ಅಂದ್ರೆ ಚಿಕ್ಕದು. -12 ಏನಿದೆಯಲ್ಲ ಚಿಕ್ಕದು. ಯಾವ್ದಕ್ಕಿಂತ? -4ಕ್ಕಿಂತ. ತಿಳಿತಲ್ಲ? ಸರಿ. ಸೊ ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ? ಸೆಕೆಂಡ್ ಕ್ವಶನ್ ಏನಿದೆ? -3 + 7 -19 ಮತ್ತೆ 15 -8 ಪ್ಲಸ್ ಆಫ್ -9. ಇವೆರಡರಲ್ಲಿ ಯಾವ್ದು ಸಿಂಬಲ್? ಎರಡನೇ ಕ್ವಶನ್ಗೆ ಯಾವ ಸಿಂಬಲ್ ಯೂಸ್ ಮಾಡ್ತೀರಾ? ಚಿಕ್ಕದು. ಕರೆಕ್ಟಾ? ಎಲ್ರು ನೋಡ್ಕೊಳ್ಳಿ ಕರೆಕ್ಟ್ ಅಂತನಾ? ಎಸ್ ಸರ್. ಸರಿ. ಚಿಕ್ಕದು ನೋಡಿ ಇವಾಗ. ಎಸ್, ಚಿಕ್ಕದು. ಸ್ಮಾಲರ್ ದೆನ್ ಆರ್ ಲೆಸ್ ದೆನ್ ಅಂತೀವಿ ನಾವು. ಸ್ಮಾಲರ್ ದೆನ್ ಅಥವಾ ಲೆಸ್ ದೆನ್ ಅಂತ ಹೇಳ್ತೀವಿ ಇದನ್ನ. ಓಕೆನಾ? ಸರಿ, ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬಹುದು. ಸಿ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ? ದೊಡ್ಡದು. -7 ಈಸ್ ಗ್ರೇಟರ್ ದೆನ್ -29. ಗ್ರೇಟರ್ ದೆನ್ ಓಕೆ, ಆ ಸಿಂಬಲ್ ನ ಯೂಸ್ ಮಾಡ್ಬೇಕು. ಸೊ ಸ್ಕ್ರೀನ್ ಶಾಟ್ ತಗೋತಾ ಹೋಗಿ. ಸೊ ನೆಕ್ಸ್ಟ್ ಕ್ವಶನ್ 39 ಪ್ಲಸ್ ಆಫ್ -24 -15 36 ಪ್ಲಸ್ ಆಫ್ -32 ಮೈನಸ್ ಆಫ್ -36. ನೋಡ್ರಿ ಇಲ್ಲಿ 39 ಆಸ್ ಇಟ್ ಈಸ್ ಇಡ್ತೀರಿ, ಪ್ಲಸ್ ಇಂಟು ಮೈನಸ್ -24. ಸ್ಪೀಕರ್ ಆಫ್ ಮಾಡಿ. ಅದು ಯಾರದು? ಮೈನಸ್ ಇಂಟು ಬ್ರಾಕೆಟ್ ನಲ್ಲಿ ಏನಿದೆ ಅಂದ್ರೆ ಓಪನ್ ಬ್ರಾಕೆಟ್ ಇದೀನಿ.
ಓಪನ್ ಬ್ರಾಕೆಟ್ ಗೆ ನಾವು ಮಲ್ಟಿಪ್ಲೈ ಮಾಡಿ ಯಾವಾಗ್ಲೂ. ಸೊ ಮೈನಸ್ ಇದೆ, ಒಳಗಡೆ ಬ್ರಾಕೆಟ್ ಅಲ್ಲಿ ಏನು ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಅಂತ, ಮೈನಸ್ ಇಂಟು ಪ್ಲಸ್ ಮೈನಸ್ 15. ಇಲ್ಲೇ 36 ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಬ್ರಾಕೆಟ್ ಅಲ್ಲಿ ಇದೆ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 52. ಅಗೇನ್ ಹಿಯರ್ ಮೈನಸ್ ಇಂಟು ಮೈನಸ್, ನೋಡ್ರಿ ಇಲ್ಲಿ ಓಪನ್ ಬ್ರಾಕೆಟ್ ಗೆ 2 ಮೈನಸ್ ಇದಾವೆ, ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ 36 ಆಯ್ತು. ಓಕೆ, ಸೊ 39 ಇದೆ, ಇವೆರಡು ಮೈನಸ್ ಇದಾವ. ಮೊದ್ಲು ಏನ್ ಮಾಡ್ಬಿಡ್ಬೇಕು, ಇವೆರಡನ್ನು ಕೂಡಿಸ್ಕೋಬೇಕು, ಯಾಕಂದ್ರೆ ಎರಡು ಸಜಾತಿಯ ಚಿಹ್ನೆಗಳನ್ನು ಹೊಂದಿರೋದ್ರಿಂದ ಕೂಡಿಸಿ ಅದೇ ಚಿಹ್ನೆ ಇಡಬೇಕು. 24 15 ಎಷ್ಟಾಗುತ್ತೆ 39 ಆಗುತ್ತೆ. ದೊಡ್ಡ ಸಂಖ್ಯೆ ಎರಡರದ್ದು ಚಿಹ್ನೆ ಏನಿದೆ ಮೈನಸ್ ಇದೆ, ಅದಕ್ಕೆ ಮೈನಸ್ 39. ಇದು ಪ್ಲಸ್ 39 ಆಲ್ರೆಡಿ ಇದೆ. 39 ಮೈನಸ್ 39 ಏನಾಗುತ್ತೆ 0 ಆಗುತ್ತೆ. ಇಲ್ಲೇ ನೋಡೋಣ 36 ಪ್ಲಸ್ 36 ಎರಡು ಪ್ಲಸ್ ಚಿಹ್ನೆಗಳನ್ನ ಕೂಡಿಸೋಣ, ಚಿಹ್ನೆ ಪ್ಲಸ್ ನೇ ಇಡೋಣ. 72 ಪ್ಲಸ್, ಓಕೆ, ಮೈನಸ್ 52 ಇದೆ, ಮೈನಸ್ 52. ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳೆಯೋಣ, ಯಾಕಂದ್ರೆ ವಿಜಾತಿಯ ಚಿಹ್ನೆಗಳನ್ನ ಹೊಂದಿದಾವೆ ಇವು. ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇದೆ, ಸೊ ಪ್ಲಸ್ 10 ಇಡ್ತೀವಿ. ಹಾಗಾದ್ರೆ ಯಾವ ಚಿಹ್ನೆ ಬಳಸಬೇಕು, ಚಿಕ್ಕದು. 0 ಚಿಕ್ಕದು ಯಾವ್ದಕ್ಕಿಂತ 20ಕ್ಕಿಂತ, ಅದಕ್ಕೆ 0 ಲೆಸ್ ದನ್ 20 is the right answer. Okay, all of you understood? Yes, sir. Yes, sir. Yes, sir. Okay, immediately off Yes, speaker. sir. Yes, sir. Yes, sir. Yes, sir. So take the screenshot of E also. ಸೊ ಈ ಪ್ರಶ್ನೆಯನ್ನ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣಂತೆ. ಸೊ ಇವತ್ತಿಗೆ ಇಷ್ಟು ಸಾಕು. ಓಕೆ, ಟುಡೇ ದಿಸ್ ಮಚ್ ಇಸ್ ಎನಫ್. ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಧಾನಕ್ಕೆ ಸ್ಲೋ ಆಗಿ ಹೋಗ್ತೀನಿ, ಯಾವುದೇ ಗಡಿಬಿಡಿ ಬೇಡ. ಸೊ ಫಸ್ಟ್ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಬಂದಾದ ನಂತರ ಈ ವರ್ಷ ನೀವು ಆನ್ಲೈನ್ ನೀವು ನಮ್ಮ ಶಾಲೆಗಳಿಗೆ ತೆಗೆದುಕೊಂಡಿರೋದ್ರಿಂದ ಈಗಲೂ ಕನ್ನಡ ಮೀಡಿಯಂ ಅಲ್ಲೇ ಜಾಸ್ತಿ ಕಂಫರ್ಟ್ ಆಗಿರ್ತೀರಿ ಅನ್ನೋದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಕನ್ನಡದಲ್ಲೇ ನಿಮ್ಗೆ ಆಲ್ಮೋಸ್ಟ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಗ್ತಿದೆ ಮಕ್ಕಳೇ? Thank you, sir. Bye, sir. Thank you, sir. Bye, sir. ನಾಳೆ Thank you, sir.